ಸಾಂಗ್ ಆಫ್ ಮಾಡು. ಹಲೋ ಗಾಯ್ಸ್, ಆನಿತಾ ವೇಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೇಳ್ಬೇಕಾ? ಕಂಟಿನ್ಯೂ ಸ್ಟಾರ್ಟ್ ಮಾಡಿ, ಚೆನ್ನಾಗಿರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತು ಗೌಡ ವ್ಲಾಗ್ಸ್. ನಿಮಗೆ ಶಾಕ್ ಆಗ್ತಿರ್ಬೋದು ಹೊಸ ವಾಯ್ಸ್ ಏನೋ ಕೇಳ್ತಾ ಇದ್ದೀನಿ ಅಂತ, ಬಟ್ ಇದು ಪ್ರೀತು ಗೌಡ ವ್ಲಾಗ್ಸಲ್ಲಿ ಸುಮುಖ್ ಶಾಸ್ತ್ರಿ ಮಾತಾಡ್ತಾ ಇರೋದು. ಇವಾಗ ಓವರ್ ಟು ಪ್ರೀತು ಗೌಡ. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಸೊ ಹೊಸ ವ್ಲಾಗ್, ಹೊಸ ಜಾಗ. ಎಲ್ಲಿಗೆ ಅಂದರೆ ಒಂದು ಫಾರೆಸ್ಟ್ ಕಡೆಗೆ ನಮ್ಮ ಪಯಣ ಶುರು. ಸಡನ್ ಪ್ಲಾನ್ ಇದು ಕೂಡ. ಲಾಸ್ಟ್ ಟೈಮ್ ಕೂಡ ಹಿಂಗೆ ಸಡನ್ ಪ್ಲಾನ್ ಹಾಕಿ ಟಕ್ ಅಂತೆಲ್ಲ ಹೊರಟ್ವಿ. ಇವಾಗಲೂ ಅದೇ ಥರ ಒಂದು ಸಡನ್ ಪ್ಲಾನ್ ಹಾಕೊಂಡು ಬೇಡ ಗುರು, ನಾನು ಕಾಣಲ್ಲ, ಕ್ಯಾಬ್ ಹಾಕ್ಬಿಟ್ರಿ ಹಿಂದೆ. ಸೊ ಸಡನ್ ಪ್ಲಾನ್ ಹಾಕೊಂಡು ಇವಾಗ ನಾವು ಕಾಡು ಕಡೆಗೆ ಮಧ್ಯರಾತ್ರಿ ಹೊರಡ್ತಾ ಇದ್ದೀವಿ. 2 ಕಾರು 10 ಜನ, 9 ಜನ ಹೊರಡ್ತಾ ಇದ್ದೀವಿ. ಮಕ್ಕಳು ಸೇರಿ 9-10 ಜನ ಇದ್ದೀವಿ. ಸೊ ಹೊರಡ್ತಾ ಇದ್ದೀವಿ. ಅಲ್ಟಿಮೇಟ್ ಫನ್ ಆಗಿರುತ್ತೆ ಈ ವ್ಲಾಗು. ಸೊ ನಾವು ಹೋಗ್ತಾ ಇರೋದು ಗೈಸ್ ಕಾಡು ಅಂತ ಹೇಳಿದ್ರೆ ದಟ್ಟವಾದ ಕಾಡು, ದಟ್ಟವಾದ ಅಭಯಾರಣ್ಯ. ಎಷ್ಟು ದಟ್ಟವಾದ ಕಾಡು ಅಂದರೆ ಎಲ್ಲೆಲ್ಲೂ ಕಾಡು, ಹಿಂದೂ ಕಾಡು, ಮುಂದೂ ಕಾಡು, ಅಲ್ಲೂ ಕಾಡು, ಇಲ್ಲೂ ಕಾಡು, ಎಲ್ಲ ಕಡೆ ಕಾಡು. ಆ ಕಾಡಿನ ಮಧ್ಯ ನಾವೊಂದು 10 ಜನ 2-3 ಕಾರ್ ತೊಗೊಂಡು ಹೋಗ್ಬಿಟ್ಟು ಆರಾಮಾಗಿ ಒಂದು ಕಡೆ ಕುತ್ಕೊಂಡು ಒಳ್ಳೊಳ್ಳೆ ಬರ್ಡ್ಸ್, ಅನಿಮಲ್ಸ್ನ ನೋಡ್ತಾ ಕಣ್ಣು ತುಂಬಿಸ್ಕೊಂಡ್ರೆ ಆಹಾ, ನೀವು ಅದನ್ನು ಮೊಬೈಲ್ ನೋಡಿಬಿಟ್ಟು ಅಥವಾ ಈ ವ್ಲಾಗ್ ನೋಡಿಬಿಟ್ಟು ನೀವು ಅದನ್ನು ಕಣ್ಣು ತುಂಬಿಸ್ಕೊಳ್ಳಿ. ಸೊ ಲೆಟ್ಸ್ ಗೋ. ಈಗ ಸದ್ಯಕ್ಕೆ ನಾವು 4 ಜನ ಹೊರಡ್ತಾ ಇದ್ದೀವಿ. ಯಾರು ಅಂದರೆ ಶಾಸ್ತ್ರಿ, ಗಿರಿಯಣ್ಣ, ನಾನು ಮತ್ತು ನಮ್ಮ ಜಗ್ಗ. ಇಷ್ಟು ಜನ ಇವಾಗ ಗಿರಿಯಣ್ಣ ಮನೆಯಿಂದ ಹೊರಟಿದ್ದೀವಿ. 9 ಹತ್ರ ಮೀಟಪ್ಪು. ಅಲ್ಲಿ ಇನ್ನೂ ಒಂದು ಕಾರು, ಅಲ್ಲಿ ಇನ್ನೂ 5 ಜನ ಸಿಗ್ತೀವಿ. ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಸೊ ಫಸ್ಟ್ ಅಲ್ಲೋಗಿ ಸಿಗೋಣ, ಬರೀಲ್ಲ. ಬಂದಿದ್ದಾಯಿತು. ಇಲ್ಲಿ ಇನ್ನೊಂದು ಕಾರು ಈಸಿಯರ್ ಫೈನಲಿ. ಸೊ 2 ಕಾರು ಹೊರಡ್ತಾ ಇದ್ದೀವಿ. ನಮ್ಮ FPV ಒಬ್ಬ ರೆಡಿ ಇದ್ದಾನೆ ಇಲ್ಲಿ. ಸೊ ಲೆಟ್ಸ್ ಗೋ. ತೆಗಿ ಬ್ರೋ. ಅದೇ ಅಲ್ಲೇ ಬ್ರೋ, ಅಲ್ಲಿ ಯಾರೋ ನಗರಕ್ಕೆ ಹೋಗ್ಬಿಡ್ಲಾ? ಸೊ ಹೊರಡೋಣ ಬನ್ನಿ ಪಟ್ಟಂತ. 2 ಕಾರು, ಇನ್ನೊಂದು ಕಾರು ಎಲೆಕ್ಟ್ರಿಕ್ ಕಾರು, ಚಾರ್ಜಿಂಗ್ ಅಂದಾಗೋ. ಬಾಯ್, ಬರೋದಾ? ಓಕೆ, ಹೊರಡೋಣ. ಲೆಟ್ಸ್ ಗೋ ಬಾಯ್ಸ್. ಥ್ಯಾಂಕ್ ಯು ಮೈ ಬಾಯ್. ಸರ್ವಿಸ್ ಚೆನ್ನಾಗಿ ಕೊಡ್ತಾರ. ಸಂಧ್ಯಾಕ, ಅಲ್ಲಿ ಮೇಲ್ಗಡೆ ಚಂದ್ರನ ಬಿಂಬ ಕಾಣ್ತಾ ಇದೆಯಾ? OS ಅಲ್ಲ, ಅದ್ರ ನಾನು ಚಂದ್ರನ ಕೆಳಗಡೆ ಇದ್ದೀನಿ. ಓ ಸಂಧ್ಯಾಕೋ, ನಾಗರಮ್ಮ ವಿದ್ಯಾರಕ್ಕೋ. ಅಲ್ಲ, ನಿಮ್ಮ ಹೆಸರೇನು? ಓಕೆ, ಸೊ ಇವಾಗ ಮೈಸೂರಿಗೆ ಬಂದು ತಲುಪಿದಾಯಿತು. ನೋಡಿದ್ರೆ ಒಂದಿಷ್ಟು ಕ್ಲಿಪ್ಸ್ಗಳನ್ನ ನಾವು ಕಾರ್ಗಳಲ್ಲಿ ಮಾತಾಡ್ಕೊಂಡು ಒಳ್ಳೆ ಮಜಾ ಮಾಡ್ಕೊಂಡ್ವಿ. ಜಗ್ಗ ಇಲ್ಲಿ ಆಫ್ ಸ್ಲೀಪಿಂಗು, ಫುಲ್ ಸ್ಲೀಪಿಂಗ್ ಅಲ್ಲ. ಸೊ ಇವಾಗ ಏನು ಪ್ಲ್ಯಾನ್ ಅಂತಂದರೆ, ಕಾಣಿಸ್ತಿಲ್ಲ ಅನಿಸುತ್ತೆ, ಲೆಟ್ ಮಿ ಶೋ ಯು ಒನ್ಸ್. ಮೈಸೂರಿನ ಚಾಮುಂಡಿ ಹೋಟೆಲ್ ಅಂತ ಏನಿದೆ, ಅರ್ಲಿ ಮಾರ್ನಿಂಗ್ 3 o'clock ಓಪನ್ ಆಗ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಬಿರಿಯಾನಿ ತಿನ್ಕೊಂಡು ಹೊರಡೋಣ ಅಂತೇಳಿ. ಸೊ ಇನ್ನು ಇವಾಗ ತಳ್ಕೊಂಬಂದು ಗಾಡಿನ ಹಾಕಿದ್ದಾರೆ. ಇನ್ನು ಓಪನಿಂಗ್ ಆಗ್ತಾಯಿದೆ. ಸೊ ಓಪನ್ ಆಗಲಿ, ಸ್ವಲ್ಪ ಏನದು ಕೈಮಾ ಆ್ಯಂಡ್ ಬಿರಿಯಾನಿ ತಿನ್ಕೊಂಡು ಹೋಗೋಣ. ಪೆಟ್ರೋಲ್ ಅಣ್ಣ, ಪೆಟ್ರೋಲ್ ಇಲ್ಲ ಅಣ್ಣ. ಅಣ್ಣ ನಂದು ಡೀಸೆಲ್ ಗಾಡಿ ಅಣ್ಣ. ಅಣ್ಣ ನಂದು ಡೀಸೆಲ್ ಗಾಡಿ ಅಣ್ಣ. ಬೇಡ ಅಣ್ಣ, ಡೀಸೆಲ್ ಇದೆ ಅಣ್ಣ ಗಾಡೀಲಿ. ಯಾರು? ಓ ಇವರು ಎಲ್ಲ ವೆಜ್ಜೇನಾ? ಆಲ್ ವೆಜಿಟೇರಿಯನ್ಸ್, ವೆಯ್ಟ್ ಫಾರ್ ಅಸ್, ವಿ ಆರ್ ಪ್ಯೂರ್ ನಾನ್ ವೆಜಿಟೇರಿಯನ್ಸ್. ಗಿರಣಂಗರ ಅಲ್ಲೆಲ್ಲ ವೆಜ್ಜಿನ ಊಟ ಇವ್ರಿಗೆ. ನೈಸ್, ಗಮ್ಮಂತಿದೆ ಗುರು. ನ್ಯೂ ಸ್ಟ್ರೀಟ್ ಚಾಮುಂಡೇಶ್ವರಿ ಮಾಂಸಾಹಾರಿ ಹೋಟೆಲ್. ವೆಜಿಟೇರಿಯನ್ಸ್ದು ಕಷ್ಟ ನೋಡೋಕ್ಕಾಗ್ತಲ್ಲ ಪಾಪ, ಅಲ್ಲಿ ನಿಂತ್ಕೊಂಡು ವೆಜಿಟೇರಿಯನ್ಸು. ಜನ ಫುಲ್ಲು ಕಿಕ್ಕಾಡ್ತಾ ಇದಾರಪ್ಪ. ಅಣ್ಣ ಬರ್ರಿ ಅಂದ ತಕ್ಷಣ ಜನ ಫುಲ್ ಸ್ಟಾರ್ಟ್. ಒಂದು ಕುಷ್ಕ ಮತ್ತೆ ಆಫ್ ಕುಷ್ಕ, ಆಫ್ ಬೋಟಿ. ಓಕೆ, ಕೊಡ್ರಿ ನೀವು ಸ್ವಲ್ಪ ನಂಗೂ. ಸೊ ಓಕೆ, ಊಟ ಎಲ್ಲ ಮಾಡಿದಾಯ್ತು, ಅಲ್ಟಿಮೇಟ್ ಆಗಿತ್ತು. ಹೇಗ್ರಿ ಇತ್ತು? ಸೀದಾ ಬಂದು ಕಾರಲ್ಲಿ ಕೂತ್ಕೊಂಡ್ಬಿಟ್ರಿ. ಸಕ್ಕತ್ತಾಯ್ತು ಸರ್ ಎಲ್ಲನೂ. ಏನು ಇಷ್ಟ ಆಯ್ತು ನಿಮಗೆ?
ಸಾವಿಗೆ ಅಂತೂ ವಾವ್ ಥರ ಇಲ್ಲಿ ಪಲಾವ್ ಬೋಟಿ ಗೊಜ್ಜಂತೂ ಬ್ಯೂಟಿಫುಲ್. ನೋ ಜೀವನದಲ್ಲಿ 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷ ಇರು. ಹಲೋ, ಇದರಲ್ಲಿ ಇದೆ ಮಚ್ಚ, ರೆಕಾರ್ಡ್ ಆಗುತ್ತೆ ಇದು. ನೀನು ಹೆಂಗೆ ಮಾತಾಡಪ್ಪ, ರೆಕಾರ್ಡ್ ಅಲ್ಲಿ ಆಗ್ತಿದೆ, ಅದು ಗ್ರೀನ್ ಲೈಟ್ ಆಯ್ತು. ಗೈಸ್ ನಾವಿವಾಗ ಆಲ್ಮೋಸ್ಟ್ ಟೈಮ್ ಎಷ್ಟು? 3:30. ಹಾಂ ಓಕೆ ಜಗ ನೋಡಿ ಗೈಸ್, 3:30 ಆಗಿದೆ. ನಾವು ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿರಪ್ಪ. ರಾತ್ರಿ 12 ಗಂಟೆಗೆ ಹೊರಟಿರೋದು ಬೆಂಗಳೂರಿಂದ. ಇವಾಗ ಇನ್ನೂ ಮೈಸೂರಲ್ಲೇ ಇದ್ದೀವಿ. ಯಾಕಂದರೆ ನಮ್ಮ ಜೊತೆಗೆ ಒಂದು EV ಕಾರ್ ಬರ್ತಾ ಇದೆ. ಅದ್ರಲ್ಲಿ ಫಾಸ್ಟ್ ಹೋಗೋಂಗಿಲ್ಲ, ಸ್ಲೋ ಹೋದರೆ ನಮಗೆ ಇರಿಟೇಟ್ ಆಗುತ್ತೆ. ನಾವು ಮುಂದೋಗೋದು 10 ನಿಮಿಷ ಸ್ಟಾಪ್ ಹಾಕೋದು, ಮುಂದೋಗೋದು 10 ಮಿನಿಟ್ ಸ್ಟಾಪ್ ಹಾಕೋದು ಮಾಡಿ 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 ಇವಾಗ ಇನ್ನೂ ಮೈಸೂರಿಗೆ ಬಂದಿದ್ದೀವಿ. ಇನ್ನೂ ನಮಗೆ ಎಷ್ಟು ದೂರ ಇದೆ? ಇನ್ನೂ 200 ಕಿಲೋಮೀಟರ್ ಇದೆ ನಮಗಿನ್ನೂ. ಇನ್ನೂ 200 ಕಿಲೋಮೀಟರ್ ಇದೆ. ಬಟ್ ಆ ಕಾರ್ 200 ಕಿಲೋಮೀಟ್ರ್ ಹೋಗಲ್ಲ. ಸೊ ನೆಕ್ಸ್ಟ್ ಶಾರ್ಟಲ್ಲಿ ನಾನು ಆ ಕಾರ್ನ ಎಳಿತಾ ಇರೋ ಒಂದು ವೀಡಿಯೋ ಬಂದಿರುತ್ತೆ, ನೋಡಿರಿ. ಬಂಡೀಪುರ್ ಸಫಾರಿ ಲಾಡ್ಜ್ ಅಂತ ಇದೆ. ಸೊ ಈ ಜಾಗದಲ್ಲಿ ಗಾಡಿ ಚಾರ್ಜ್ ಹಾಕೋಣ ಅಂತ ಎಲೆಕ್ಟ್ರಿಕ್ ಗಾಡಿ ಫುಲ್ 0 ಆಗ್ಬಿಟ್ಟಿದೆ, ಚಾರ್ಜೇ ಇಲ್ಲ ಆ ಗಾಡೀಲಿ. ಅಲ್ಲೆಲ್ಲೋ ಮುಂದೆ ಒಂದು ರೆಸಾರ್ಟ್ಗೆ ಹೋಗಿ ವಾಪಸ್ಸು ಈ ರೆಸಾರ್ಟಲ್ಲಿ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಚಾರ್ಜ್ ಹಾಕೊಳ್ಳೋಕೆ ಪರ್ಮಿಷನ್ ಕೇಳ್ತಾ ಇದ್ದೀವಿ. ಕರೆಂಟ್ ಸಮಯ ನಾವು ಇದೋಗಿ ಎಲ್ಲೂ ಕರೆಂಟ್ ಇಲ್ಲ. ಸೊ ಲೆಟ್ಸ್ ವೆಯ್ಟ್. ಅಣ್ಣ ನೈಟ್ ನಿದ್ದೆ ಮಾಡೋಕ್ಕಾಗಿಲ್ಲ, ಗೊರಕೆ ಹೊಡಿತೀಯಾ ಅಂತ ಇದ್ದಾನೆ. ನಾವು ಗೊರಕೆ ಹೊಡಿಯೋ ಥರ ಇದ್ದೀವಿ ನಾವು. ಓಕೆ ಬಾಯ್ಸ್, ಇವಾಗ ಹೊರಗಡೆ ನಮ್ಮ ಸ್ಟೇ ಕಡೆಗೆ ಪ್ರಯಾಣ ಶುರು ಮಾಡಿದ್ದೀವಿ. ಶಾಸ್ತ್ರಿ ನಮ್ಮ ಅಫಿಷಿಯಲ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದಾನೆ ಈಗ. ಸೊ ಅವನು ಹಿಂದೆ ಕ್ಯಾಮ್ರಾ ತೊಗೊಂಡು ಮುಂದೆ ಗಿರಣ ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ವಿ ಆರ್ ಆನ್ ಡ್ರೈವಿಂಗ್ ಸೀಟ್. ಏಕೆ ಯು ಆರ್ ದ ವೈಲ್ಡ್ ಗ್ರಾಫ್ ಫೋಟೋಗ್ರಾಫರ್ ಮ್ಯಾನ್. ಈಗ 2.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಲೆನ್ಸ್ ಎಲ್ಲ ತಗೊಂಡಿದ್ಯಾ? 2.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಲೆನ್ಸ್ ಎಲ್ಲ ತಗೊಂಡಿದ್ಯಾ? ನಿಧಾನನೇ. ಬೆಲ್ಲದ ಟೀ. ಸೊ ಬಂದಿದ್ದ ಲೊಕೇಶನ್ ತಲುಪಿದಾಯಿತು. ಸೊ ಇದೇ ಲೊಕೇಶನು, ಇವರೇ ಅಂಕಲು. ಸೊ ಎಲ್ರಿಗೂ ಟೀ ಮಾಡಿಕೊಟ್ಟಿದ್ದಾರೆ. ಜಸ್ಟ್ ಹ್ಯಾವಿಂಗ್ ದ ಟೀ. ನೋಡಿ ಗಾಯ್ಸ್, ದಿಸ್ ಇಸ್ ಕಾಲ್ಡ್ ಶುಂಠಿ ಟೀ. ಹೇಯ್, ಬೆಲ್ಲ ಟೀ ಕೊಣ ಇದು. ಬೆಲ್ಲ ಟೀ ಗೈಸ್, ಬೆಲ್ಲ ಟೀ. ಇದು ಸೆನ್ಸರ್ ಬೆಲ್ಲ ಟೀ. ಅದು ಬೆಲ್ಲ ಟೀ ಅನ್ನೋದು ಯಾವ ಥರ ಬರ್ತಿದ್ದು ಸಾಂಗ್ ಇದೆ ಗೊತ್ತಾ, ಬೆಲ್ಲ ಅಂತೇಳಿ ಒಂದು ಸೇಮ್ ಹಂಗೆ ಅನ್ಸಿದೆ. ಹೋಗೋ ತನಕ ನಿಮ್ಮ ಜೊತೆಗೆ ಡಿಫ್ರೆಂಟ್ ಆಗಿದೆ. ಹೇಳಪ್ಪ ಆಯ್ತು, ಹೇಳು. ಪರವಾಗಿಲ್ಲ, ಹಂಗೆಲ್ಲ ಕಟ್ಟಾಗಿದೆ ಹೇಳು. ಹಾಯ್ ಗಾಯ್ಸ್, ಯಾವ ಊರು ಮಚ್ಚ ಇದು? ನನಗೇನು ಗೊತ್ತು, ಅದಕ್ಕೆ ಅಲ್ಲ ಅವ್ರು ಕೇಳು. ವಿ ಆರ್ ಹ್ಯಾವಿಂಗ್ ದ ಫಸ್ಟ್ ಬ್ರೇಕ್ಫಾಸ್ಟ್ ಆಫ್ ದ ಡ್ರೈವ್. ನಮಗಿಲ್ಲಿ ದ ವೆರಿ ಬ್ಯೂಟಿಫುಲ್ ಟೇಸ್ಟಿ ಉಪ್ಪಿಟ್ಟು ಆ್ಯಂಡ್ ಲೆಮನ್ ಪಿಕಲ್, ಜೊತೆಗೆ ಸ್ಕ್ವೀಸ್ ಮಾಡೋಕ್ಕೂ ಲೆಮನ್ ಕೊಟ್ಟಿದ್ದಾರೆ. ಸೈಡ್ಸ್ ಆಗಿ ಬೂಂದಿ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಎದುರಿಗೆ ಇಲ್ಲೇ ಇದೆಯಪ್ಪ, ಎಲ್ಲ ಇಲ್ಲೇ. ಏನು ದೂರ ಹೋಗ್ಬೇಕಿಲ್ಲ, ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಎಲ್ಲ ಇಲ್ಲೇ ದನ ಕರು ಮರಿ ಹೋದ್ರೆ ಬಂದು ಹೋಗ್ತಾರೆ. ಭಯ ಆಗಲ್ವಾ? ನಾಲ್ಕು ನಾಯಿ ಇತ್ತು, ಒಂದು ನಾಯಿ ಇಲ್ಲ ಮಾಡೋ ಕುಟುಂಬ. ಈ ಒಳಗೆ ಬರಲ್ಲ, ಅದು ಇಷ್ಟಕ್ಕೆ ಬರಲ್ಲ. ಆ ಗೇಟ್ ಇದೆಯಲ್ಲ, ಗೇಟಿನ ಒಳಗಡೆ ಬರಲ್ಲ. ಆ ರೋಡಲ್ಲೇ. ನಾವು ಫಸ್ಟ್ ಟೈಮ್ ಬಂದಿದ್ದಲ್ಲ, ಮದುವೆ ಆಯ್ತಾ ಇದ್ದೀವಿ, ನಾವು ಅಲ್ಲಿ ಮಲಗಿದ್ವಿ. ಈ ಕಟ್ಟ ಇದೆಯಲ್ಲ ಮೇಲ್ಗಡೆ, ಮಧ್ಯರಾತ್ರಿ ಯಾವಾಗಲೂ ಗೊತ್ತಿಲ್ಲ, ಚಿರತೆ ನಡ್ಕೊಂಡು ಹೋಗಿ ಕೆಳಗೆ ಅದಕ್ಕೆ ಗೊತ್ತಾಗ್ಬಿಡ್ತು ಇಲ್ಲಿ ಸಿಂಹ ಬಂದಿದೆ, ನಾವೆಲ್ಲ ಬರಬಾರ್ದು ಅಂತ. ಮನೆಗೆ ನೆಗೆದು ಮರಿನೇ ಮೇಕನೇ ಹೊಡೆದ್ಬಿಟ್ಟಿದ್ವಿ. ಹೊಡೆದ ರಕ್ತನೇ ಹೊಡೆದ್ಬಿಟ್ಟಿದ್ದು, ಮನೆ ಒಳಗಡೆ ಬಿದ್ದು. ನಮ್ಮ ಗಿರಣ ಡ್ರೋನ್ ಎತ್ಕೊಡ್ರಿ. ಏನೋ ಡ್ರೋನ್ ಸರಿ, ಡ್ರೋನ್ ಹಾಕ್ಸೋಕ್ಕೆ ರೆಡಿ ಇದ್ದಾನೆ. ಕನೆಕ್ಷನ್ ಏರಾರು ಇಲ್ಲಿ ವಿಡಿಯೋ ಕನೆಕ್ಷನ್ ನಡೀತಾ ಇದೆ. ಏನು ಬೇಡ ಮತ್ತೆ ಬಿಡ, ಏನಾಗಲ್ಲ. ಅಲ್ಲಿ ನಾವು ಸ್ವಲ್ಪ ದೂರ ಮುಂದೆ ಬಂದು ಟೀಗೆ ಹಾಕಿದ್ವಿ. ಟೀ ಬೇಕು ಅಂತ ಅಳ್ತಾ ಇದ್ರು ಇವರು. ಕಾಫಿ ಬೇಕು ಅಂದ್ರೆ ಟೀ ಸಿಗಲ್ಲ ಅಂದ್ರು. ಇಲ್ಲೊಬ್ಬ ಇಲ್ಲ ಇದ್ದಾನೆ, ಬ್ಲ್ಯಾಕ್ ಕಾಫಿ ಬೇಕು ಅಂತ. ಅವನು ಬ್ಲ್ಯಾಕ್ ಟೀ ಬೇಕು ಅಂತ. ಇಲ್ಲಿ ಸಿಗೋದು ಟೀ ಒಂದೇ. ನಮಗೇನೋ ಬೇಡ, ನನ್ನ ನಂಬ್ತೀರಾ ಏನು ನಂಬ್ತೀರಾ ನೋಡ್ರಿ. ಓಕೆ ಓಕೆ, ಇಲ್ಲಿ ಯಾವುದಿದು ಮಧುಮಲಯ್ಯ ನೀಲಗಿರಿ ಸೆಂಟರ್ ಯಾಕೆ
ಪಾಸ್ ತಗೋಬೇಕು. ಸೊ ಆನ್ಲೈನ್ ಪಾಸ್ನ ಡೀಸೆಲ್ ಕಾಸ್ಟ್ಲಿ ಅಲ್ಲ ಗೊತ್ತಿಲ್ಲಪ್ಪ. ಸೊ ನಮ್ಗೊಂದು 2 ಕಾರ್ನು ಇಲ್ಲಿ ಹಾಕ್ಕೊಂಡು ಏನಿದೆ ಎಂಟ್ರಿ ಟೋಲ್ ಇದೆ ಅಲ್ಲಿ ಹಾಕೊಂಡು ಗಾಡಿಗಳನ್ನ ಹೇಳ್ತಾ ಇದ್ದಾರೆ. ಈ ಪಾಸ್ ಬೇಕು, ಈ ಪಾಸ್ ಇದ್ರೆ ಮಾತ್ರ ಒಳಗೆ ಅಲೌಡ್ ಅಂತ. ಸೊ ಇಲ್ಲೇ ಸ್ಪಾಟಲ್ಲಿ ಇಮಿಡಿಯೇಟ್ ಆಗಿ ಈ ಪಾಸ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ 30 ರೂಪೀಸ್ನೇ ಚಾರ್ಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ. ನಮ್ಮ ಕೈಲಿ ಮತ್ತೆ ಕಾರ್ನ ತರಿಸ್ಕೊಂಡು ಇಲ್ಲಿ. ಸೊ ಟ್ರೈಪಾಡ್ ಏನೋ ಬೇಕು ಅಂತೇಳಿ ನಮ್ಮ ಹುಡುಗರು ಟ್ರೈಪಾಡ್ಗೆ ಅಂತೇಳಿ ತರಿಸಿದ್ರು. ಸೊ ಟ್ರೈಪಾಡ್ ಮೌಂಟ್ ಮಾಡಿಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಎಷ್ಟು ಫೋಟೋಸ್ ಹೋಗ್ಯಾರ ಏನು ಅಂತೆಲ್ಲ ಅವನ ಇನ್ಸ್ಟಾ ಚಾನಲಲ್ಲಿ ಸಿಗುತ್ತೆ. ಅದರ ಹೊಸ ಫೋಟೋಗಂತಲೇ ಮಾಡಿರೋಂಥ ಚಾನಲಲ್ಲಿ ಆ್ಯಸ್ ಸೀನ್ ಇನ್ ಕ್ಯಾಮ್ರಾದಲ್ಲಿ ಹೇಗೆ ನೋಡಿದೆ ಅದನ್ನೇ ನಿಮಗೆ ತೋರಿಸ್ತೀನಿ ಅಂತೇಳಿ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ದಾನೆ. ಸೊ ಒಂದಿಷ್ಟು ಫೋಟೋಸ್ಗಳನ್ನ ತೆಗಿತಾ ಇದ್ದಾನೆ. ಚೆನ್ನಾಗಿದೆ. ಯಾವ್ದು ಹಂಗಲ್ಲಿ ಈ ಕಡೆ ಝೂಮ್ ಮಾಡ್ತಾನೆ. ಸೈಲೆಂಟಾಗಿ ಹೋಗಿ ಮಲ್ಕೋಗೋಣ. ಕೂತ್ಕೊಳ್ಳೋಣ. ಎಲ್ಲಿಗೆ? ಸೊ ಇವಾಗ ಇಲ್ಲಿ ಏನು ಚೌಕಾಲೆನ್ಸ್ ಹಾಂ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಗಾನ್. ಓಕೆ ಬಾಯ್ಸ್, ಯಾವುದಿದೆ ನಡುವೆಟ್ಟಂ ಕರೆಕ್ಟಾ? ಗಿರಿಯಣ್ಣ ನಡುವೆಟ್ಟಂ ಅಲ್ಲ, ನಡುವೆಟ್ಟಂಗೆ ಬಂದಿದ್ದಾಯಿತು. ಗಾಡಿ 360 ಫುಟ್ ಹಾಕಿರ್ತೀವಿ ನೋಡಿರ್ತೀರಾ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇದು ಗಿರಿಯಣ್ಣ, ಅದು ಒಳ್ಳೆ ಫೋಟೋಗ್ರಫಿ ಕ್ಯಾಮ್ರಾ ಅಲ್ಲಿ ಅವನ ಹತ್ರ ಇದೆ. ಇಲ್ಲಿ 360 ಇದೆ. ಹಿಂದೆ ಬಾಯ್ಸ್ ಬರ್ತಾ ಇದ್ದಾರೆ, ಇನ್ನು ಬಾಯ್ಸ್ ಹೆಂಗನ್ಸು. ಸೊ ಲೆಟ್ಸ್ ಗೋ, ನೋಡೋಣ ಏನು ಅಂತ, ಏನು ತೋರಿಸ್ತಾರೆ ಅಂತ. ಹೆವಿ ಗುರು ಕಷ್ಟ ಇಲ್ಲಿಗೆಲ್ಲ ಬರೋದು. ಎಷ್ಟೋ ದಿನ ಆದಮೇಲೆ ಗುಬ್ಬಚ್ಚಿ ಸೌಂಡ್ ಕೇಳ್ತಾ ಇದ್ದೀವಿ. ಕೇಳೋಕ್ಕೆ ಒಂಥರ ಮಜವಾಗಿದೆ. ಒಂದಕ್ಕೊಂದು ಫೈಟ್ ಆಡ್ತಾ ಇದೆ ಅಲ್ಲಿ ಅದು. ಬಟ್ ಅದು ಸೌಂಡ್ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ. ಒಳ್ಳೇದು ಮಾಡಿದ್ರೆ ದೇವರು. ಯಾಕೆ ಪ್ರೆಷರ್ ಹುಟ್ಟಲಿಲ್ಲ? ಓಕೆ, ಸೊ ನಾನು ಕೇಳಲಿಲ್ಲಪ್ಪ, ನೀವು ಕೇಳಿದ್ದು. ಸೊ ಓಕೆ, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು. ಇದೇ ಮನೆ ಅಲ್ಲೆಲ್ಲ ಉಳ್ಕೊಂಡಿದ್ದು, ಸ್ವಲ್ಪ ಮಾತಾಡಿಕೊಂಡು ಇವರು ಅವರ ಹಿತ್ತಲಲ್ಲಿ ಬೆಳೆದಂಥ ಕಿತ್ತಲೆ ಹಣ್ಣನ್ನ ಕಿತ್ಕೊಂಡು ಹೊರಟಿದ್ದಾರೆ. ಏನೋ ಚಿತ್ರಾನ್ನ ಮಾಡ್ಕೊಡ್ತೀನಿ ಅಂದ್ರೆ ನಾಳಿಕೆ ನೋಡೋಣ. ಮಗ ಅಲ್ಲೇ ಚಿತ್ರಾನ್ನ ಕ್ಯಾನ್ಸಲ್ಲು, ಪ್ರಾಮಿಸ್ ಮಾಡಿಲ್ಲ ಅಂತ ಕೈ ಎತ್ತವ್ರೆ. ಬಿಸಿ ಅನ್ ಕಾಲಲ್ಲಿ ಪಾಪ ಪ್ರೊಫೆಸರ್ ಹೇಳಿ ಕೇಳಿ. ಓಕೆ ಬನ್ನಿ, ಪಟ್ಟಂತ ಮೇಲೋಗಿ ಮತ್ತೆ ಅದೇ ಜೀಪಲ್ಲಿ ಮೇಲೋಗಿ ಕಾರ್ ಹತ್ರ ಸಿಗೋಣ. ಕಪ್ ನೂಡಲ್ಸ್ ತಂದಿದ್ದಾರೆ ಬೆಂಗಳೂರಿಂದ ಅಂತೇಳಿ. ಕಪ್ ನೂಡಲ್ಸ್ಗೆ ಟೀ ಅಂಗಡಿ ಅವ್ರ ಹತ್ರ ಬಿಸಿನೀರು ಇಸ್ಕೊತಾ ಇದ್ದಾರೆ. ಕ್ರೇಜ್ ಎಲ್ಲ. ಸೊ ನಂದು ಇಲ್ಲಿ ತುಂಬಿಸಿ ನೀರು ಕಾಯ್ತಾ ಇದ್ದೀನಿ, ವೈಟಿಂಗು. ಓಕೆ, ಇಲ್ಲಿ ಕಾಫಿ ಕುಡ್ಕೊಂಡಿಗೆ ಕಪ್ ನೂಡಲ್ಸು. ಸೊ ಹೋಟೆಲ್ ನೇಮ್ ಎಲ್ಲ ಪ್ರಾಪರಾಗಿ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಓಕೆ, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಕಪ್ ನೂಡಲ್ಸ್ ಹೆವಿ ಸ್ಪೈಸಿ ಇತ್ತು, ಚಿಲ್ಲಿ ತೊಗೊಂಡಿದ್ದು, ಮಸಾಲ ಕಟ್ಟಾಗಿತ್ತು. ಸೊ ಎಲ್ಲ ಹಾಗೆ ಹೊರಡ್ತಾ ಇದ್ದೀವಿ. ಈ ಕಾರ್ ಅಂತೂ ಹೊರಟೇ ಬಿಡ್ತು. ಲೆಟ್ಸ್ ಗೋ. ಇದ್ದಾಗ ಲೋ ಬೀಮು ಬೇಡ 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 ಹೋಗ್ಲೇ ಬೇಡ, ಇರೋ ಹೋಲ್ಡ್ ಬೇಡ, ಇನ್ನು ಹೋಗ್ಲಿ ಒಂದು ಸ್ವಲ್ಪ ಒಳಗಡೆ ಹೋಗ್ಲಿ. ರೋಡಲ್ಲೇ ಇದೆ, ಇರು ಬೇಡ. ಓಕೆ ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ತಡರಾತ್ರಿ ಆನೆಗಳು ಬೇಜಾನಿತ್ತು ರೋಡಲ್ಲಿ. ಸೊ ಇದು ಮುಗಿಸ್ಕೊಂಡು ಸೀದಾ ನೈಟೇ ಬೆಂಗಳೂರಿಗೆ ಬಂದು ಸೇರ್ಕೊಂಡ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋದ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.